ನಿಮ್ಮ ಬಾಣ ಬತ್ತಳಿಕೆಗಳು ಏನೇನಿದಾವೋ ಅರ್ಥ ಮಾಡ್ಕೊಳ್ಳಿ. ಕೆಲವರು ದೇವರು, ಕೆಲವರು ಮಾಟ ಮಂತ್ರ, ಇನ್ನೊಂದು ಮತ್ತೊಂದು ಮಗದೊಂದು ಏನೇನೋ ಮಾಡ್ತಿರ್ತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ನೀವೆಲ್ಲ ಮಾಡ್ಕೊಳ್ಳಿ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಟೈಮ್ ಕೊಡ್ತೀನಿ. ಇದು ಮಾಡಿದ್ರೆ ನಿನ್ನೆ ಗಲಾಟೆ ಆಯ್ತು. ಭರತ್ ರೆಡ್ಡಿದು ಪ್ಲಸ್ ಜನಾರ್ದನ್ ರೆಡ್ಡಿ ಮನೆ ಮಂದಿ ಏನೋ ಗಲಾಟೆ ಆಯ್ತು. ನಾನು ಯೋಚನೆ ಮಾಡ್ಕೊಳ್ತಾ ಬಂದೆ ನ್ಯೂಸ್ ನೋಡ್ಕೊಂಡು. ಬೇಕಲ್ವಾ? ಯಾರ ಮನೆ ಬಂದಾಗ್ಬೇಕು, ಆ ಮನೆ ಸಮಸ್ಯೆ ಇರ್ಬೇಕಲ್ವಾ? ಸೊ ಹಂಗಾಗಿ ನಿಮ್ಮ ಮನೇಲಿ ಏನ್ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಫಸ್ಟ್ ಇದನ್ನ ಬಾತ್ರೂಮ್ ಎಲ್ಲ ತೆಗೆದುಬಿಟ್ಟು ಇದ್ರ ಲೆವೆಲ್ ಮಾಡ್ಕೊಂಡು ಇದ್ರ ಲೆವೆಲ್ ಮಣ್ಣು ಹಾಕಿ ಸಾಕು. ನೀವು ಜಾಸ್ತಿ ಏನೇನೋ ಖರ್ಚು ಮಾಡ್ಬೇಡಿ. ಸ್ವಂತ ಮನೆ ಅಲ್ವಾ ಇದು? ಎಷ್ಟು ದಿನ ಆಯ್ತು ಅಪ್ಪರ್ ಕಟ್ಟಿದ್ದ? ಇದು ಅಪ್ಪಾಜಿ ಕಟ್ಟಿದ್ದಲ್ವಾ? ನಿಮ್ಮ ಅಪ್ಪಾಜಿ ಕಟ್ಟಿರೋದು? ಇದು ರೋಡ್ ಅಲ್ವಾ ಇದು? ಸರಿ, ಓಕೆ. ಇದು ಇಲ್ಲಿಂದ ಅಲ್ಲೇವನೇ? ಹೌದಾ? ನಿಮ್ಮ ಹೆಸರೇನು? ಯಾವ ಊರು ಇದು? ರಾಮಲಿಂಗಾಪುರ, ಶಿರಾ ತಾಲ್ಲೂಕು, ಯಾವ ಡಿಸ್ಟ್ರಿಕ್ಟ್ ಇದು? ತುಮಕೂರು ಜಿಲ್ಲೆ ಅಲ್ವಾ? ಓಕೆ. ನಿಮ್ಮ ಹೆಸರೇನಂದ್ರಿ? ಬಸವರಾಜ್ ಅವ್ರೆ. ಗಂಡ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ. ಗಂಡ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ ಇದು. ಅರ್ಥ ಆಯ್ತಾ? 100ಕ್ಕೆ 100 ತೊಂದರೆ ಆಗತ್ತೆ. ನೀವ್ ಏನ್ ಮಾಡ್ರಿ ಸಕ್ಸಸ್ ಆಗಿಲ್ಲ. ನೀವು 550 ಎಕರೆ ಜಮೀನ್ದಾರ ಆದ್ರೂ ಸಹ ನೀವು ಬಿಗ್ ಜೀರೋ ಆಗ್ತೀರಿ. ನಿಜ ಗೊತ್ತಾಗಿದಿಲ್ವ ನಿಮ್ಗೆ? ಎಲ್ಲ ಫುಲ್ ಬಂಡವಾಳ ಎಷ್ಟೇ ಹಾಕಿದ್ರು ಅನಿಸ್ತಾ ಇದಿಲ್ವ ನಿಮಗೆ? ಅನ್ಸದಲ್ಲ, ಆಗೋಗ್ಬಿಟ್ಟೈತೆ. ಬಿಗ್ ಜೀರೋ ಆಗ್ಬಿಡ್ತೀರಿ. ನೋಡಕ್ ಮಾತ್ರ ಊರಾಗ ದೊಡ್ಡ ಗೌಡ್ರು ಅಲ್ಲ ವಿಚಾರ ಹೇಳೋದು, ದೊಡ್ಡ ಜಮೀನ್ದಾರ್ ಅಪ್ಪಿ ಬೈ ಕಡೆ ತಿರ್ಗ. ಮತ್ತೆ ಅದು ಮಕ್ಕಳು ತಪ್ಪಲ್ಲ, ಅದು ನಿಮಗೆ ಕೊನೆ ಆಯ್ತು ಅನ್ನೋ ಮಾತಿಲ್ಲ. ನಿಮ್ಮ ತರವಾಯ ನಿಮ್ಮ ಮಕ್ಕಳು ಕೂಡ ಏನ್ ಗೊತ್ತಾ, ಅವರು ಕೂಡ ಏಳಿಗೆ ಆಗಲ್ಲ. ಏನೋ ದೊಡ್ಡದಾಗ ಏನೋ ಮಾಡಕ್ ಹೋಗ್ತಾರೆ, ಫುಲ್ ಇಲ್ ಬ್ಯಾಲೆನ್ಸ್ ಓದ್ಕೊಂಡು ಮಾಡ್ಕೊಳ್ತಾರೆ. ಹೆವಿ ಬಂಡವಾಳ ಹಾಕಿದೀವಿ, ಎಲ್ಲ ಲಾಸ್, ಎಲ್ಲ ಲಾಸ್. ನೋಡಿ ಬಸವರಾಜ್ ಅವ್ರೆ, ನೆನ್ಪಿಟ್ಕೊಳ್ಳಿ. ನೀವು ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಪಾಪು ಏನ್ ಮಾಡುತ್ತೆ? ಮದ್ವೆ ಆಗಿದ್ಯಾ? ಏನ್ ಚೆನ್ನಾಗಿದ್ರಮ್ಮ? ಓಕೆ. ಅಲ್ಲಿವರೆಗೂ ಲಾಸ್ಟ್ ಪೈಪ್ ಇದೆಯಲ್ಲ, ಒಬ್ನೇ ಮಗ ಹೇಳೋರು ಕೇಳಿ. ನೀವ್ ಏನೇನು ಮಾಡಕ್ ಹೋಗ್ಬೇಡಿ. ಇಲ್ಲಿಗೆ ಮಾತ್ರ ನಮ್ಮನೆ ಅಷ್ಟೇ. ಇದೇ ಕ್ಲೋಸ್ ಮಾಡಿ ಮನೆಯನ್ನ. ಅದೇ ಇಲ್ಲಿ ಅಂದ್ರೆ ಈ ಎಡ್ಜ್ ವರ್ಗು ಇಲ್ಲಿಗೆ ಮನೆ ಕ್ಲೋಸ್ ಮಾಡಿ ಸ್ಟ್ರೈಟ್ ಆಗಿ ವಾಲ್ ಕಟ್ಸಿಬಿಡಿ. ಜೀವನದಾಗ ನೋಡಿ, ದೇವ್ರು ನೋಡಿತದನಲ್ವಾ? ಇದ್ಯಾವತ್ತು ಇದರಿಂದ ಬೇರ್ಪಡಿಸ್ತೀವ ನಾವು, ಅವತ್ತೇ ನಿಮ್ ಮಗನಿಗೆ ಒಂದು ದೊಡ್ಡ ಆಸ್ತಿ ಮಾಡ್ಕೊಟ್ಟಂಗ. ಇಲ್ಲ ಇಟ್ಕೊಂಡು ನೀವು 100 ಎಕರೆ ಆಸ್ತಿ ಮಾಡ್ಕೊಡಿ, ಆಗಲ್ಲ ನಿಮ್ ಕೈಲಿ. ವಿಚಾರ ಬೇರೆ ಅಂದ್ರೆ ಬರೇ ಪ್ರಯತ್ನ ಆಗತ್ತೆ. ಏನೂ ಇಡ್ಬೇಡಿ ಅವ್ರಿಗೋಸ್ಕರ ಏನು ಮಾಡ್ಬೇಡಿ. ಅವ್ರು ಮಾಡ್ಕೊಳ್ತಾರೆ, ಚೆನ್ನಾಗಿರುತ್ತೆ. ಇನ್ನೊಂದು ಮಾಡ್ಕೊಡಿ, ಡೋರ್ ಇರ್ಲಿ ಅಂದ್ರೆ ಇಲ್ಲಿಗೆ ವಾಲ್ ಕಟ್ಟಿದಾಗ ಸ್ಟ್ರೈಟ್ ಆಗಿ. ನಾನು ಹೇಳೋದು ಇದು ಪೂರ್ತಿ ಹೇಳ್ತೀನಿ ನಾನು. ಇದು ಬೇಕಾಗಿಲ್ಲ ನಮ್ಗೆ, ಬೇಡ. ಅಲ್ಲಿ ಒಳಗಡೆ ಕಟ್ ಮಾಡ್ಬೇಕಲ್ಲ, ಇದೆಲ್ಲ ಕ್ಯಾನ್ಸರ್. ಅದು ಏನಾಗ್ಲಿ, 4-2 ಐತೆ, ಅದನ್ನ ಬೆಳ್ಕೊಳ್ಳಿ. ಅದೇನ್ ಸಮಸ್ಯೆ ಅನ್ನಲ್ಲ. ಅದು ಯಾವ್ದನ್ನ ಬೆಳ್ಕೊಳ್ಳಿ, ಇದು ಇರ್ಲಿ ಅಂತ ಹೇಳದ್ ನಾನು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಾನು ಇರೋದ್ರಲ್ಲಿ ಚೆನ್ನಾಗಿರ್ಲಿ, ದುಡ್ಡು ಖರ್ಚು ಮಾಡೋದು ಬೇಡ ಬಾಳ. ಆಮೇಲೆ ನಿಮ್ಗೆ ಇದನ್ನ ತೆಗೆದ್ಬಿಟ್ರೆ ಒಂದ್ ಬಿಲ್ಡಿಂಗ್ ಆಗ್ಬಿಡುತ್ತೆ. ಇಷ್ಟ ಈ ವಾಲ್ ಇದೆಯಲ್ಲ, ಇದು ಈ ವಾಲ್ ಸ್ಟ್ರೈಟ್ ಆಗಿ ಹೋಗ್ಬಿಟ್ರೆ 1-2 ವರ್ಷದಾಗ ಒಳ್ಳೆ ಮನೆ ಕಟ್ಟಿ. ಸ್ಟ್ರೈಟ್ ಇದೆ ಸರ್ ವಾಲ್, ಫುಲ್ ಲಾಸ್ಟ್ ವರ್ಗು ಇದೆ. ಅಷ್ಟೇ ಕೊನೆ ಆಗಬೇಕು, ಅಲ್ಲಿಂದ ಇರಬಾರ್ದು ಮನೆ. ಅರ್ಥ ಇದೆ. ಈಗ ಕಟ್ ಮಾಡ್ಬೇಕೀಗ. ನಾನು ಹೇಳ್ದಾದ್ರೆ ಅಷ್ಟೇ, ಬನ್ನಿ. ಬರೋದಿಲ್ಲ, ಓಕೆನಾ? ನಿಮ್ಮ ನೋಡಿದ್ರೆ ಅಸೂಯೆ ಜನಕ್ಕೆ. ಹೌದು ಅಲ್ವಾ? ಹೌದು, ನೋಡಿದ್ರೆ ಅಸೂಯೆ. ಮತ್ತೆ ಸುಮ್ನೆ ಮ್ಯಾಲೆ ಬರ್ತಾರೆ, ಮ್ಯಾಲ್ ಬಿಡ್ತಾರೆ. ನಮಗೆ ಸಂಬಂಧನೇ ಇರಲ್ಲ ಅದು. ಈ ನೋಡಿ, ಈ ಫಾರ್ ಎಕ್ಸಾಂಪಲ್ ಇವತ್ತು ನಾನು ನೋಡಿದ ನ್ಯೂಸ್ ಎಕ್ಸಾಂಪಲ್ ಹೆಂಗಿರುತ್ತಂದ್ರೆ, ಉದಾಹರಣೆ ಬಳ್ಳಾರಿಲಿ ಒಂದು ಗಲಾಟೆ ಆಯ್ತು. ನಿನ್ನೆ ಗಲಾಟೆ ಆಯ್ತು. ಭರತ್ ರೆಡ್ಡಿದು ಪ್ಲಸ್ ಜನಾರ್ದನ್ ರೆಡ್ಡಿ ಮನೆ ಮಂದಿ ಏನೋ ಗಲಾಟೆ ಆಯ್ತು. ನಾನು ಯೋಚನೆ ಮಾಡ್ಕೊಳ್ತಾ ಬಂದೆ ನ್ಯೂಸ್ ನೋಡ್ಕೊಂಡು.
ಬೇಕಲ್ವಾ? ಹ್ಮ್. ಯಾರ ಮನೆಯಿಂದ ಬಂದಾಗ್ಬೇಕು ಆ ಮನೆ ಸಮಸ್ಯೆ ಇರ್ಬೇಕಲ್ವಾ? ಹೌದು ಸಮಸ್ಯೆ. ಸೊ ಹಂಗಾಗಿ ನಿಮ್ಮ ಮನೇಲಿ ಏನ್ ಸಮಸ್ಯೆ ಇದೆ? ಈ ಸಮಸ್ಯೆ ಇದೆ. ಫಸ್ಟ್ ಇದನ್ನ ಬಾತ್ರೂಮ್ ಬಾತ್ರೂಮ್ ಎಲ್ಲ ತೆಗೆದುಬಿಟ್ಟು ಇದ್ರ ಲೆವೆಲ್ ಮಾಡ್ಕೊ. ಇದ್ರ ಲೆವೆಲ್ ಮಾಡೋದ. ಇದ್ರ ಲೆವೆಲ್ ಮಣ್ಣು ಹಾಕಿ ಸಾಕು. ನೀವು ಜಾಸ್ತಿ ಏನೇನು ಖರ್ಚು ಮಾಡ್ಬೇಡಿ. ತೆಗೆದು ಬಿಡಿ. ತೆಗೆದು ಬಿಡಿನಿ. ಇಲ್ಲ ಬಾತ್ರೂಮ್ ಫುಲ್ ತೆಗೆದು ಬಿಟ್ಟು ಫುಲ್ ಮಣ್ಣು ಹಾಕ್ಬಿಡಿ ಸುಮ್ನೆ ಅಷ್ಟೇ. ನನಗೆ ಅಲ್ಲಿಗೆ ಈ ಲೆವೆಲ್ಗೆ ಈ ಲೆವೆಲ್ಗೆ ಅರ್ಥ ಆಯ್ತಾ? ಫಿನಿಶ್. ಈ ಕಡೆ ಏನು ಪ್ರಾಬ್ಲಮ್ ಇರುತ್ತೆ? ಯಾವುದು ಇಟ್ಟು ಏನಿಲ್ವಲ್ಲ. ಅಲ್ಲ ಕೇಳಿದೆ ಅದು ನಾನು ಇದ್ರೆ ನೀವು ಕೇಳ್ಬೇಕಾ? ಇದು ನಮ್ಮನೆ. ಇದು ನಾನು ಬಂದ್ರೆ ನಮ್ಮನೆ ತಾನೆ. ಏನ್ ನಿಮ್ಮನೆ ಆಗುತ್ತಾ? ಇದು ನಮ್ಮ ಮನೆ ಅಂತ ಹೇಳೋದು. ಬಾತ್ರೂಮ್ ಇಲ್ಲಿ ಮಾಡೋಣ ಅಂತ. ಸರಿನಾ? ಡೆಫಿನೆಟ್ ಆಗಿ ಮಾಡ್ಕೋಬಹುದು ಅಂತ. ಬಾತ್ರೂಮ್ ಆಮೇಲೆ ಇದು ಸ್ನಾನದ್ದು ಮಾಡ್ಕೊಳ್ಳಿ, ತೊಂದ್ರೆ ಮಾಡ್ಕೊಳ್ಳಿ. ಇದು ಒಂದು ಬೆಡ್ರೂಮ್ ಫಸ್ಟ್ ಕ್ಲಾಸ್ ಆಗಿದೆ. ಇದು ಬೆಡ್ರೂಮ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಇದಕ್ಕಿಂತ ಹೈಟ್ ಒಂದ್ ಅರ್ಧ ಅಡಿ ಹೈಟ್ ಮಾಡ್ತಿದ್ರೆ ಮಾಡಿ. ಮಾಡ್ತಾ ಇದೀವಿ. ಮಾಡಿದ್ನೆಲ್ಲ ಹೈಟ್ ಮಾಡಿ ಇದನ್ನ ಅರ್ಧ ಅಡಿ ಮಾಡೋಣ ಇದಕ್ಕೆ. ಒಂದ್ ಅರ್ಧ ಅಡಿ ಇಟ್ಟಿರ್ಲಿ, ಏನ್ ತೊಂದ್ರೆ ಏನಿಲ್ಲ. ನೀರ್ ಈ ಕಡೆ ಬರ ಮಾಡ್ಕೊಳ್ಳಿ. ಸರಿನಾ? ಇವತ್ತು ನೋಡಿ ಸಕ್ಸಸ್ ಹೆಂಗಿರುತ್ತೆ ಅಂತಂದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸರಿನಾ? ಓಕೆ ಸರಿ ಬನ್ನಿ. ನೀವೇನು ಜಾಸ್ತಿ ಖರ್ಚು ಮಾಡೋದು ಬೇಡ. ಸುಮ್ನೆ ಖರ್ಚು ಮಾಡ್ಕೊಳ್ತಿದ್ರಿ. ಅರ್ಥ ಆಯ್ತಾ? ಅಮ್ಮಯ್ಯ ಚೆನ್ನಾಗಿದ್ರಮ್ಮ? ಏನಿದು ಬಿಗ ಯಾವ್ದೋ ಪಿಟ್ಬುಲ್ ಏನಂತಾರ ಇದಾನ? ಇದನ್ನ ಕರಿ ಏನ್ ಜೋರಾಗಿದೆಯಪ್ಪ ಇದು? ಇರ್ಲಿ ಇರ್ಲಿ. ನಮ್ಮ ಕಿಚನ್ ಇರ್ಲಿ, ಇದು ಇರ್ಲಿ. ಇದೆಲ್ಲ ಮಾಡಿದ್ರೆ ಓಕೆ, ಏನ್ ತೊಂದ್ರೆ ಏನಿಲ್ಲ. ನನಗೆ ಇಲ್ಲಿಂದ ನಮ್ಮ ಮನೆ ಅಲ್ಲ. ಇಲ್ಲಿಂದ ನೋಡಿ ಈ ವಾಲ್ ಏಕ ಬಂದ್ಬಿಡ್ತಲ್ವಾ? ಇಲ್ಲಿಂದ ಟೋಟಲ್ ನಮ್ಮನೆ ಅಲ್ಲ. ಇದು ಇದು ಅದು ಇದು ಅದು ನಮ್ದಲ್ಲ. ನಮ್ದಲ್ಲ. ಇದು ಅದು. ಅದು ಯಾವಾಗ ಮಾಡ್ಕೊಂಡ್ರು ಇನ್ನು ಹೇಳ್ಬೇಕಂದ್ರೆ ಇದು ಉತ್ತಮ. ಅದು ಯಾವಾಗ ಎಕ್ಸ್ಟ್ರಾ ಕಟ್ಕೊಂಡಿದ್ರಲ್ಲ ನೀವು, ಅದನ್ನ ಕಟ್ಕೊಂಡ್ಗಳಿಂದ ಇನ್ನೂ ದರಿದ್ರ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ. ಇಲ್ಲಿಗೆ ದರಿದ್ರ ಇತ್ತಿದು. ಗಂಡ್ಮಕ್ಳಿಗೆ ಆಯುಷ್ಯ ಕೊಡಲ್ಲ ಇದು. ಅರ್ಥ ಆಯ್ತಾ? ತೊಂದ್ರೆ ಮಾಡಿ ಕೈ ಬಿಡುತ್ತೆ. ಹೆಚ್ಚು ಕಡಿಮೆ ತಗೊಂಡೋಗಿ ಒಳಗಾಗುತ್ತೆ. ದೊಡ್ಡ ದೊಡ್ಡ ವಿಚಾರಗಳು ಫೇಸ್ ಮಾಡ್ತೀವಿ ನಾವು ಅಲ್ವಾ? ಏನ್ ಮಾಡ್ತೀರಿ? ಸುಮ್ ತಗೊಂಡೋಗಿ ನಿಮ್ಮ ಹೆಸರೇನಂದ್ರೆ ಬಸವರಾಜ್, ಯಾವ್ದೊಂದ್ ಕೇಸ್ ಸಿಗಾಕೊಂಡ್ಬಿಡ್ತೀರಿ. ಮತ್ತೆ ಕೆಟ್ಟರಾಗಿ ಕಾಣ್ತೀವಿ. ಸೊ ಹಾಗಾಗಿ ನಾನು ಹೇಳೋದು, ಇದು ಎಲ್ಲಿವರೆಗೂ ಅಂತ ತಲುಪುತ್ತಂದ್ರೆ ಇದು ನೀವು ಮಾಡೋದು ತಗೊಂಡೋಗಿ ನಿಮ್ಮನ್ನ ಕುಂದಿಸ್ಬಿಡುತ್ತೆ. ಆ ಟೈಪ್ ಇದು. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಇಲ್ಲಿ ಪಾಂಡವಪುರದ ಹತ್ರ ಒಂದು ಊರಿಗೆ ಹೋಗಿದ್ದೆ. ಮಂಡ್ಯ ಪಾಂಡವಪುರದ ಹತ್ರ. ಪಾಂಡವಪುರ ಹತ್ರ ಹೋದಾಗ ಆ ಮನೇಲಿ ಮಗನ ಮರ್ಡರ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ. ನಾನು ನನ್ನ ವಾಸ್ತುವಾಣಿ ಅವಾಗ ಬುಕ್ ಇತ್ತೆಲ್ಲ ಕ್ಲೋಸ್ ಆಯ್ತು. ಅದರಲ್ಲಿ ಬರ್ದಾಕಿದ್ದೆ ಮತ್ತೆ ಎಲ್ಲಾ ಚಾನಲ್ ಹೇಳಿದೆ. ನಾನು ಆ ಮನೆ ಗಂಡ್ ಮಕ್ಳ ಮೇಲೆ ತೊಂದರೆ ಆಗತ್ತಂದ್ರೆ ಒಬ್ನೇ ಮಗ ಮರ್ಡರ್ ಆಗಿದೆ ಅಂತ ಅವರು ತಂದೆ ತಾಯಿ ಹೇಳಿದ್ರು. ಅರ್ಥ ಹತ್ರ ಶ್ರೀರಂಗಪಟ್ಟಣದ ಹತ್ರ. ಸರಿ ಓಕೆ ಇರ್ಲಿ. ಎಕ್ಸಾಂಪಲ್ ಉದಾಹರಣೆ ಹೇಳ್ತಿರೋದು ನಿಮಗೆ. ಸೊ ನನಗಾದ ಅನುಭವಗಳು. ಸೊ ಇಲ್ಲಿವರೆಗೂ ನಮ್ಮ ಮನೆ ಇದೆಲ್ಲ ಕ್ಲಿಯರ್ ಮಾಡಿ ಯಾವತ್ತು ನೀವು ಇದೆಲ್ಲ ಮಣ್ಣು ತೆಗೆದು ಹಿಂದಕ್ಕೆ ಹಾಕೊಳ್ತಿರಲ್ಲ, ಬಿಸಿ ಹಾಕ್ತಿರೋ ಕಡೆಗೆ, ಅವತ್ತು ನೆಮ್ಮದಿ ಊಟ ಮಾಡ್ತೀರಿ. ನಿಮ್ಮ ಮಗ ಅದ್ಭುತವಾಗಿ ಬೆಳಿತಾನೆ. ಯಾವ ಡೌಟ್ ಇಲ್ಲ. ನೀವು 100 ಎಕರೆ ಆಸ್ತಿ ಮಾಡ್ಕೊಡೋದು ಬೇಕಿಲ್ಲ. ನಿಮ್ ಮಗ ಬೆಳಿಬೇಕಂದ್ರೆ ಇದನ್ನ ಕಟ್ ಮಾಡ್ಕೊಡಿ, ಅದಷ್ಟಕ್ಕದೇ ಬೆಳಿ. ಅದೇ ಸರಿ ನಾನು ಕೇಳಿದ್ದೇನು ಅಂದ್ರೆ ಇದನ್ನ ಕಟ್ ಮಾಡ್ಬಿಡೋಣ ಅಂತ ಇದ್ದ. ಇದನ್ನ ಬಿಟ್ಟೇ ಬಿಡೋಣ ಅಂತ. ತೆಗೆದು ಬಿಡ್ಬೇಕು. ಇಲ್ಲಿಂದ ಅಲ್ಲಿ ಫುಲ್ ತೆಗೆದೇ ಬಿಡೋಣ ಅಂತ. ಇದೆಲ್ಲ ಯಾವ್ದು ಆ ಕಡೆ ತೆಗಿಬೇಕು. ಯಾವ ಕಟ್ ಮಾಡ್ತೀವಲ್ಲ ನಡೆಯಲ್ವಾ? ಸುಳ್ಳು. ಪೂರ್ತಿ ತೆಗಿಬೇಕು. ಇದನ್ನ 2 ಬಿಲ್ಡಿಂಗ್ ತೆಗೆದು ಬಿಡ್ಬೇಕು. ಇದೆಲ್ಲ ವೇಸ್ಟ್. ಇದು ಸುಮ್ನೆ ನೀವೆಲ್ಲ ಇಲ್ದನ್ನ ಊದದ್ ಕೊಟ್ಟು ಒದ್ರ ತಗೊಂಡಂಗಾಗಿದೆ. ಅರ್ಥ ಆಯ್ತಾ? ಒಬ್ನೇ ಮಗ ತಾನೆ. ಏನ್ರಿ ತೆಗೆದಾಕಿ ಒಂದ್ 6 ತಿಂಗಳಾದ್ಮೇಲೆ ಫೋನ್ ಮಾಡಿ ನನಗೆ. ನೀವೇನು ಮಾಡೋದು ಬೇಡ. ಬೇರೆ ಏನು ಬಿಲ್ಡಿಂಗ್ ಕಟ್ಟೋದು ಬೇಡ. ಏನು ಚೇಂಜಸ್ ಮಾಡ್ಕೊಳೋದು ಬೇಡ. ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇದನ್ನೆಲ್ಲ ಮುಖ ತೊಳೆದಷ್ಟು ಕ್ಲೀನ್ ಮಾಡಿ ಸಮಾಧಾನ ಆಗಿರ್ಲಿ, ಹ್ಯಾಪಿಯಾಗಿ. ಅಂದ್ರೆ ನೀವು ಎಲ್ಲ ಮಾಡಿದ್ಮೇಲೆ ಕಾಂಪೌಂಡ್ ಮಾಡ್ಕೊಡ್ತೀನಿ. ಸ್ವಲ್ಪ ಒಂದು ಆ ಕಾಂಪೌಂಡ್ ಮಾಡ್ಕೊಂಡ್ಬಿಡಿ. ಒಟ್ಟಲ್ಲಿ ಇದೆಲ್ಲ ತೆಗಿಬೇಕು. 2 ಬಿಲ್ಡಿಂಗ್ ತೆಗೆದಾಕ್ಬಿಡೋದು ಫಸ್ಟ್. ನೀವ್ ಇದನ್ನ ಇಟ್ಕೊಂಡು ಒಂದ್ ಕೆಲಸ ಮಾಡಿ. ಇಲ್ಲ ಒಂದ್ ಕೆಲಸ ಮಾಡಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಬಸವರಾಜ್ ಅವ್ರೆ. ನಾನು ಹೇಳಿದ್ದು ಮಾಡ್ಲೇಬೇಕಂತ ಪ್ರಶ್ನೆ ಅಲ್ಲ ಇಲ್ಲಿ. ಅಮ್ಮಯ್ಯ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಅನುಭವ ಆಗಿರುತ್ತೆ ನಿಮಗೆ ಅಲ್ವಾ? ನಾನು ಹೇಳಿದ್ದಕ್ಕೂ ನಿಮ್ಗೆ ಏನ್ ಅನಿಸ್ತಾ ಇದೆ? ಎಸ್ ಆರ್ ನೋ? ಕರೆಕ್ಟ್ ಇದೆಯಲ್ವಾ? ಎಸ್. ಒಂದು ಆಕಸ್ಮಿಕ ನಿಮಗೆ ಅನಿಸಿದ್ರೆ ನಿಮ್ಮ ಬಾಣ ಬತ್ತಳಿಕೆಗಳು ಏನೇನಿದಾವೋ ಅರ್ಥ ಮಾಡ್ಕೊಳ್ಳಿ. ಕೆಲವರು ದೇವರು, ಕೆಲವರು ಮಾಟ ಮಂತ್ರ, ಇನ್ನೊಂದು ಮತ್ತೊಂದು ಮಗದೊಂದು ಏನೇನೋ ಮಾಡ್ತಿರ್ತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ನೀವೆಲ್ಲ ಮಾಡ್ಕೊಳ್ಳಿ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಟೈಮ್ ಕೊಡ್ತೀನಿ. ಇದು ಮಾಡಿದ್ರೆ ಸಕ್ಸಸ್ ಆಗ್ಬಿಟ್ರೆ ನನಗೆ ಫೋನ್ ಮಾಡಿ. ನಾನು ಆಯಪ್ಪ ಯಾರೋ ಪ್ರಪಂಚದಲ್ಲಿ ಆಯಪ್ಪ ಯಾರು ಮಾಡ್ಕೊಟ್ನೋ ಖಾಲಿ ಬಿದ್ದ್ಬಿಡ್ತೀನಿ. ನನ್ ಕೇರ್ ವಾಸ್ತು
ಸ್ಟಾಪ್ ಮಾಡ್ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು, ನನ್ನ 10ರಿಂದ 15 ಲಕ್ಷ ಕಿಲೋಮೀಟರ್ ಅನುಭವದಲ್ಲಿ ಹೇಳ್ತಿರೋದು, ಪುಟ ಇದನ್ನ ಸರಿ ಮಾಡ್ಕೋ, ಯು ಆರ್ ದ ಕಿಂಗ್, ಆಲೋಚನೆ ಮಾಡಬೇಡ, ಸರಿನಾ? ರಾಜಕೀಯ ಅಧಿಕಾರ ನೀವೇನ್ ಗೊತ್ತಾ, ಕಾಲಿಟ್ಟಿದ್ರು ಕೂಡ ನಿಮ್ಗೆ ವ್ಯತ್ಯಾಸ ಆಗ್ತಾ ಇದೆ, ಹಿಂದಕ್ಕೆ ದಬ್ತಾ ಇದೆ ನಿಮ್ಮನ್ನ. ಹಾಗಿದ್ರಿ ಹಿಂದಕ್ಕೆ ದೊಡ್ಡದಾಗ ಹೋಗಕ್ಕೆ ದಬ್ತಾ ಇದೆ ಈಗ, ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದು, ಅಧಿಕಾರಗಳು ಬರುತ್ತೆ, ಚಾನ್ಸಸ್ ಇರುತ್ತೆ ನಿಮ್ಮನ್ನ ದಬ್ಬು ತಿಂದಕ್ಕೀಗ. ಅದಕ್ಕೋಸ್ಕರ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ಬೇರೆ ಏನು ಮಾಡೋದ್ ಬೇಡ. ಬಸವರಾಜ್ ಅವರೇ, ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ರಾಮಲಿಂಗಾಪುರದಾಗೆ ನಾವು ತುಮಕೂರು ಜಿಲ್ಲೆ ಬಂದಿದ್ದೀನಿ ನಿಮ್ ಮನೆಗೆ. ಈಗ ನಿಮ್ಗೆ ಏನನ್ನ ಮೊದಲು ಗೊತ್ತಿತ್ತ? ನಾನು ಬರೋದಕ್ಕೂ ನಿಮ್ಗೂ ಏನನ್ನ ಫ್ರೆಂಡ್ಶಿಪ್ ಇತ್ತ? ನನಗೂ ನಿಮ್ಗೂ ಏನು ಗೊತ್ತೇ ಇಲ್ಲ, ನನಗೂ ನಿಮ್ಗೂ, ಸರಿನಾ? ಸರಿ, ಇಲ್ಲಿ ಬಂದಾಗ ನಾನು ಹೇಳಿದ್ದಕ್ಕೂ ನಿಮಗೂ ಹೋಲಿಕೆ ಬಂತ? ಹೋಲಿಕೆ ನಿಜ ನಿಜಾನಿಸ್ತ? ಸಕ್ಸಸ್ ಆಗಿಲ್ಲ, ಯಾವ್ದ್ರಲ್ಲೂ ಮಾಡಿದೀವಿ, ಎಫರ್ಟ್ ಹಾಕಿದೀವಿ. ಏನ್ ಎಫರ್ಟ್ ಮಾಡಿದ್ರು ಒಂದ್ 35-40 ಲಕ್ಷ ಕಳೆದ್ರು 4 ರೂಪಾಯಿ ತಗೊಳಕ್ಕಾಗಿಲ್ಲ. ಹಂಗೆ ಹೋಗುದು ಆಗೋದು ಇಲ್ಲ, ಆಗಲ್ಲ, ಸರಿನಾ? ಈಗ ನಿಮ್ಮ ಪರ್ಸನಲ್ ವಿಚಾರ ಮಾತಾಡೋದು ಬೇಡ ನಾವು, ಅದು ಬೇರೆ. ಬಟ್ ನಿಮ್ಗೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಏನಿಲ್ಲ, ಅದೇ ಈ ತರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಸುಮ್ನೆ ಈಗ ಅದು ಇದು ಮಾಡೋದ್ಕಿಂತ ಕಳಿಯೋದ್ಕಿಂತ ಅವ್ರ ಮಾತು ಕೇಳಿ ಅಲ್ವಾ ನಾವ್ ಮಾಡ್ಕೊಬೇಕು, ನಿಮ್ಮನ್ನ ನೀವು ಮಾಡ್ಕೋಬೇಕು, ಏನಾಗುತ್ತೆ ಅದ್ರಲ್ಲಿ ಅಂತ ನೋಡ್ಬೇಕು ಅಷ್ಟೇ. ಈಗ ನನ್ನ ಮನೆಯನ್ನ ಮಾಡ್ಕೊಡ್ತೀರಾ ನೀವು? ನಿಮ್ ಮನೆ ನೀವು ರೆಡಿ ಮಾಡ್ಕೊಳ್ತೀರಾ ಅಷ್ಟೇ. ಅದಕ್ಕೇನಾದ್ರೂ ನಾನು ಪೂಜೆ ಮಾಡಿ ಇನ್ನೊಂದು ಮಾಡಿ ಏನಾದ್ರೂ ನಿಮಗೆ ಮಾಟ ಮಂತ್ರ ಮಾಡ್ಕೊಡ್ತ ಅಂತ ಹೇಳಿದಿನ? ಎಕ್ಸ್ಟ್ರಾ ಏನೇನಿಲ್ವಲ್ಲ, ನಿಮ್ ಮನೆಯಿಂದ ನೀವು ಸರಿಪಡಿಸ್ಕೊಳ್ಳಿ. ಉದಾಹರಣೆ ಸಮೇತ ಹೇಳಿದೀನಿ ನಿಮ್ಗೆ, ಅಲ್ವಾ? ಸಮಂಜಸ ಅನಿಸ್ತಾ ನಿಮ್ಗೆ? ನನಗೆ ಗೊತ್ತಾಯ್ತು ಅಲ್ವಾ? ಎಷ್ಟು ಮತ್ತೆ ಎಷ್ಟು ಯಾವಾಗ ಲೋಡ್ ಕಮ್ಮಿ ಆಗಿ ಯಾವಾಗ ಲೋಡ್ ಹಾಕ್ಬಿಟ್ವು, ಹಿಂಬಾರ ಇದಿಂದ ಆಯ್ತು, ಅದು ಮುಂಬಾರ ಆಯ್ತು. ಎತ್ತಿನ ಗಾಡಿಗೆ ನೋಡಿ, ಮೊದ್ಲೆಲ್ಲ ನಾವ್ ಏನ್ ಹೇಳ್ತಿದ್ವಿ, ಎತ್ತಿನ ಗಾಡಿಗೆ ಹಿಂಬಾರ ಅಂತ ಹೇಳ್ತಿದ್ವಿ. ಹಿಂಬಾರದಾಗ ಏನಾಗುತ್ತೆ? ಮತ್ತೆ ಮುಂಬಾರ ಆದ್ರಾಗ ಏನಾಗುತ್ತೆ? ಕೆಳಗ್ ಬೀಳ್ತದೆ. ಈ ಮುಂಬಾರ ಮುಗಿಸಿ ಅಂದ್ರೆ ಮುಗ್ಗಿಸಿ ಎಡುತ್ತೀವಿ ನಾವು, ಅಲ್ವಾ? ಸೊ ಹಂಗಾಗಿ ವೀಕ್ಷಕರೇ, ನಮ್ಮ ಬಸವರಾಜರ ಅನುಭವ ಹೇಳಿದ್ದಾರೆ. ಇದ್ರಲ್ಲಿ ಯಾವುದೂ ಒಂದು ಹುರುಳಿಲ್ಲ, ತಪ್ಪೇನಿದೆ ಅಲ್ವಾ? ಪ್ರತಿಯೊಬ್ಬರನ್ನು ಅನುಸರಿಸಿ ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅನ್ನೋದು ನಮ್ಮ ಭಾವನೆ, ನಮ್ಮ ಆಸೆ. ಮಾಡ್ಕೊಳ್ಳಿ ಅನ್ನೋದು ತಪ್ಪೇನಿಲ್ಲ. ಓಕೆ, ಥ್ಯಾಂಕ್ ಯು. ಅಪ್ಪೆ ಹಿಡ್ಕೊಳ್ಳೋ, ಅಮ್ಮನ ಕೈ ಹಿಡ್ಕೊಳ್ಳೋ. ತಾಯಿ ತೊಳಮ್ಮ, ಬಾಮ್ಮ, ಸಿರಪ್ ಕೊಡಮ್ಮ, ನನ್ನ ಮಗಳಿದ್ದಾಗ ತಗೊಳಮ್ಮ ನೀನು. ಇದು ನಿನಗೆ ಮುಂದಿನ ಸರಿ ಬರೋದಕ್ಕೆ 10 ಲಕ್ಷ ಆಗ್ಬೇಕು, ಅದು ಬೇಕಿರೋದು ನನಗೆ, ಸರಿನಾ?